ನೋಡಿ, ನಾವೆಲ್ಲ ನಾಳೆ ಬೆಳಿಗ್ಗೆ ಬೇಗ ಎದ್ದು ಪಕ್ಕಾ ಓದುವೆ ಅಂತ ಅನ್ಕೊಳ್ತೀವಿ. ಆದ್ರೆ ಯಾವಾಗ ಬೆಳಿಗ್ಗೆ ಆಗುತ್ತೆ, ಅಲಾರಾಮ್ ಬಡ್ಕೊಳ್ಳುತ್ತೆ, ನಿದ್ದೆ ಬರ್ತಾ ಇದೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ಕೊಂಡು ಮಲ್ಕೊಳ್ತೇವೆ. ಎಚ್ಚರ ಆದಾಗ ಸ್ಕೂಲ್ ಕಾಲೇಜ್ ಹೋಗುವ ಸಮಯ ಆಗಿರುತ್ತೆ. ಸ್ಕೂಲ್ ಕಾಲೇಜ್ ಹೋಗಿ ಬಂದ್ಮೇಲೆ ಓದಿದ್ರೆ ಆಯ್ತು ಅಂತ ಅನ್ಕೊಳ್ತೀವಿ. ಹೋಗಿ ಬಂದ್ಮೇಲೆ ಊಟ ಮಾಡಿದ ನಂತರ ಓದೋಣ ಅಂತ ಅನ್ಕೊಳ್ತೀವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಆಚೆ ಹೋಗ್ತೀವಿ, ಆಟ ಆಡ್ತೇವೆ, ಫ್ರೆಂಡ್ಸ್ ಜೊತೆಗೆ ಟೈಮ್ ಪಾಸ್ ಮಾಡಿ ಮನೆಗೆ ಬರೋವರೆಗೆ ಸಂಜೆ ಆಗುತ್ತೆ. ಸಂಜೆ ಯೋಚನೆ ಮಾಡ್ತೇವೆ ರಾತ್ರಿ ಓದೋಣ ಅಂತ. ಮತ್ತೆ ರಾತ್ರಿಗೂ ಟಿವಿ, ಮೊಬೈಲ್ ಗಳಂತ ಡಿಸ್ಟ್ರಾಕ್ಷನ್ ಗಳಲ್ಲಿ ಸಿಲುಕಿ ನಾಳೆ ಪಕ್ಕಾ ಓದುವೆ ಅಂತ ಅನ್ಕೊಳ್ತೇವೆ. ಮತ್ತೆ ಇದೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ರೂಟೀನ್ ಆಗಿರುತ್ತೆ. ನೋಡಿ, ಓದುವ ರೂಟೀನ್ ಅಂತೂ ಪ್ರತಿಯೊಬ್ಬ ವಿದ್ಯಾರ್ಥಿ ರೆಡಿ ಮಾಡಿಕೊಳ್ತಾನೆ. ಮತ್ತೆ ಆ ಪ್ಲಾನ್ ಯಾವತ್ತೂ ಆಕ್ಷನ್ಸ್ ನಲ್ಲಿ ಬದಲಾವಣೆ ಆಗೋದೇ ಇಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಮಾತುಗಳನ್ನ ಹೇಳ್ತೀನಿ. ಇದು ನಿಮ್ಮಿಂದ ನಾಳೆ ಅನ್ನುವ ನೆಪ ಯಾವತ್ತೂ ಬರಲು ಬಿಡುವುದಿಲ್ಲ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ಇವತ್ತು ಮಾಡಲಿಲ್ಲ ಅಂದ್ರೆ ಆ ಕೆಲಸ ನೀವು ಯಾವತ್ತೂ ಮಾಡೋದಿಲ್ಲ. ನೆಪ ಮಾಡುವುದು ಬಿಟ್ಟಾಕಿ ಕೆಲಸವನ್ನು ನಾಳೆ ಮೇಲೆ ಹಾಕುವುದೇ ಅಸಫಲತೆಯ ಮುಖ್ಯ ಕಾರಣ ಆಗಿರುತ್ತೆ. ಐ ಥಿಂಕ್ ಈ ಮಾತು ನಿಮಗೂ ಸಹ ಗೊತ್ತು. ಯಾವ ಕೆಲಸ ನೀವು ನಾಳೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತೀರಾ, 99.9% ವರೆಗೆ ಆ ಕೆಲಸ ಯಾವತ್ತೂ ಪೂರ್ಣಗೊಳ್ಳೋದೇ ಇಲ್ಲ. ನಿಮ್ಮ ನಾಳೆ ಯಾವತ್ತೂ ಬರೋದೇ ಇಲ್ಲ. ಅದಕ್ಕೆ ಯಾವ ಕೆಲಸ ಇಂಪಾರ್ಟೆಂಟ್ ಆಗಿದೆ ಅದನ್ನ ಇವತ್ತೇ ಮತ್ತೆ ಈ ಕೂಡಲೇ ಮಾಡಿ. ನಾಳೆ ಮೇಲೆ ಹಾಕ್ಬೇಡಿ. ನಿಮ್ಗೆ ಆ ಕಪ್ಪೆಯ ಕತೆ ಗೊತ್ತಾ? ನೀವು ಒಂದು ಕಪ್ಪೆಯನ್ನ ನೀರಿನಿಂದ ತುಂಬಿರುವ ಪಾತ್ರೆಯಲ್ಲಿ ಹಾಕಿ ಕೆಳಗಿನಿಂದ ಗ್ಯಾಸ್ ಆನ್ ಮಾಡಿದ್ರೆ ಆ ನೀರು ಬಿಸಿ ಆಗಲು ಪ್ರಾರಂಭ ಆಗುತ್ತೆ. ಆದ್ರೆ ಕಪ್ಪೆ ಆ ನೀರಿನಿಂದ ಆಚೆ ಬರುವ ಪ್ರಯತ್ನ ಮಾಡೋದೇ ಇಲ್ಲ. ಅದು ಅದೇ ಪಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೆ. ಏಕೆಂದ್ರೆ ಕಪ್ಪೆ ತನ್ನ ದೇಹದ ತಾಪಮಾನ ಹೆಚ್ಚು ಕಡಿಮೆ ಮಾಡಬಹುದು. ಹೇಗೆ ನೀರು ಬಿಸಿ ಆಗ್ತಾ ಹೋಗುತ್ತೆ ಹಾಗೆ ಅದು ತನ್ನ ಶರೀರದ ತಾಪಮಾನ ಹೆಚ್ಚಿಸುತ್ತೆ. ಆದ್ರೆ ಅದು ನೀರಿನಿಂದ ಆಚೆ ಬರುವ ಪ್ರಯತ್ನ ಮಾಡೋದೇ ಇಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಆ ನೀರು ಕುದಿಯಲು ಪ್ರಾರಂಭ ಆಗುತ್ತೆ. ಆಗ ಕಪ್ಪೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆಗ ಆ ಕಪ್ಪೆ ತನ್ನ ಶರೀರದ ತಾಪಮಾನ ಹೆಚ್ಚಿಸಿಕೊಳ್ಳುವುದಿಲ್ಲ. ಮತ್ತೆ ಆ ಪಾತ್ರೆಯಿಂದ ಆಚೆ ಬರುವ ಪ್ರಯತ್ನ ಮಾಡುತ್ತೆ. ಆದ್ರೆ ಬರೋದಿಲ್ಲ. ಏಕೆಂದ್ರೆ ತನ್ನ ಶರೀರದ ತಾಪಮಾನ ಹೆಚ್ಚಿಸಲು ತನ್ನ ಪೂರ್ತಿ ಶಕ್ತಿ ಖರ್ಚು ಮಾಡಿರುತ್ತೆ. ಅದೇ ತರ ನಾವು ಇವತ್ತು ಓದುವುದನ್ನ ನಾಳೆ ಮೇಲೆ ಹಾಕ್ತಾ ಇರುತ್ತೇವೆ. ಆದ್ರೆ ಯಾವಾಗ ನಮ್ಮ ವಯಸ್ಸು ಜಾಸ್ತಿ ಆಗುತ್ತೆ ಆಗ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತೆ. ಆಗ ನಾವು ಓದ್ಬೇಕು ಅನ್ಕೊಳ್ತೀವಿ. ಆದ್ರೆ ಆಗ ತುಂಬಾ ಸಮಯ ಆಗಿರುತ್ತೆ. ಅದಕ್ಕೆ ಇವತ್ತಿನಿಂದಲೇ ಓದಲು ಪ್ರಾರಂಭ ಮಾಡಿ. ಏಕೆಂದ್ರೆ ಇವತ್ತು ಕಷ್ಟಪಟ್ರೆ ನಾಳೆ ಪಶ್ಚಾತ್ತಾಪ ಆಗೋದಿಲ್ಲ. ಒಂದು ಸ್ಯಾಟಿಸ್ಫೈ ಜೀವನ ಬದುಕಬಹುದು. ಒಂದ್ ವೇಳೆ ಫೇಲ್ ಆದ್ರೂ ಈ ಮಾತಿನ ಖುಷಿ ಇರುತ್ತೆ, ನಾ ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ದೆ ಅನ್ನೋದು. ಅದೇ ನೀವು ಓದುವುದರಲ್ಲಿ ನೆಪ ಮಾಡ್ತಾ ಇದ್ರೆ 5 ರಿಂದ 15 ವರ್ಷ ಆದ್ಮೇಲೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ತನ್ನ ಮೇಲೆ ತನಗೆ ಕೋಪ ಬರುತ್ತೆ. ಆಗ ಸ್ಟಡಿ ಮಾಡಿದ್ರೆ ಜೀವನದಲ್ಲಿ ಏನಾದ್ರೂ ಮಾಡಬಹುದಾಗಿತ್ತು ಅಂತ ಅನಿಸ್ತಾ ಇರುತ್ತೆ. ನೆನಪಿರ್ಲಿ, 15 ರಿಂದ 30 ವರ್ಷದ ಜೀವನದಲ್ಲಿ ಒಂದೊಂದು ನಿಮಿಷ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಯಸ್ಸಿನಲ್ಲಿ ನಿಮ್ಮ ಹತ್ತಿರ ಜಾಸ್ತಿ ಎನರ್ಜಿ ಇರುತ್ತೆ. ಜೀವನದಲ್ಲಿ ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡುವುದು ಇದ್ರೆ ಇವತ್ತಿನಿಂದಲೇ ಸೀರಿಯಸ್ ಆಗಿ ಇವತ್ತಿನಿಂದಲೇ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಏಕೆಂದ್ರೆ ನಾಳೆ ಯಾವತ್ತೂ ಬರೋದಿಲ್ಲ. ಪಾಯಿಂಟ್ ನಂಬರ್ 2, 5 ವರ್ಷ ಮುಂಚೆ ಇರುವುದನ್ನ ಯೋಚನೆ ಮಾಡಿ. ನೋಡಿ, ಯಾವಾಗ ನೀವು ಓದಲು ಕುಳಿತುಕೊಳ್ತೀರಾ ಆಗ ಮನಸ್ಸು 10 ಹಲವು ವಿಚಾರ ಮಾಡುತ್ತೆ, ಇಲ್ಲ ನೆಪ ಮಾಡುತ್ತೆ. ಆ ಸಮಯದಲ್ಲಿ ನಿಮ್ಮ ಹತ್ತಿರ 2 ಆಯ್ಕೆಗಳಿರುತ್ತೆ. ಒಂದು, ಓದುವುದು ಪ್ರಾರಂಭ ಮಾಡಿ, ಮನಸ್ಸು ಇರ್ಲಿ ಅಥವಾ ಇಲ್ಲದೆ ಇರ್ಲಿ ಓದಲು ಕುಳಿತುಕೊಳ್ಳಿ. ಮತ್ತೆ ಅಲ್ಲಿವರೆಗೆ ಎದ್ದೇಳಬೇಡಿ. ಎಲ್ಲಿವರೆಗೆ ಪೂರ್ತಿಯಾಗಿ ಓದುವುದು ಕಂಪ್ಲೀಟ್ ಆಗೋದಿಲ್ಲ. 2, ಮನಸ್ಸಿನ ಭಾವನೆಗಳಿಗೆ ಒಳಗಾಗಿ ಓದುವುದನ್ನ ಬಿಟ್ಟು ಬಿಡಿ. ಮತ್ತೆ ಟೈಮ್ ಪಾಸ್ ಮಾಡಲು ಪ್ರಾರಂಭ ಮಾಡಿ. ನೆನಪಿರ್ಲಿ, ಇವತ್ತು ನೀವು ಯಾವುದನ್ನ ಆಯ್ಕೆ ಮಾಡ್ತೀರಾ ಅದೇ ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ. ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಇಲ್ಲ ಫೇಲ್ಯೂರ್ ಆಗ್ತೀರಾ ಅನ್ನೋದು ಇದರಿಂದಲೇ ನಿರ್ಧಾರ ಆಗುತ್ತೆ. ನೀವು ಇವತ್ತು ಯಾವ ನಿರ್ಧಾರ ತಗೊಳ್ತೀರಾ ಅದರಿಂದಲೇ ಡಿಸೈಡ್ ಆಗುತ್ತೆ ನೀವು ಮುಂದೆ 5 ವರ್ಷದ ನಂತರ ಎಂತಹ ವ್ಯಕ್ತಿ ಆಗ್ತೀರಾ ಅನ್ನೋದು. ಹಾಗಿದ್ರೆ ಈಗ ನಂದೊಂದು ಪ್ರಶ್ನೆ ಇದೆ. 5 ವರ್ಷಗಳ ನಂತರ ತಮ್ಮನ್ನ ತಮಗೆ ಎಲ್ಲಿ ನೋಡ್ಬೇಕು ಅನ್ಕೊಳ್ತೀರಾ? ಎಂತಹ ವ್ಯಕ್ತಿ ಆಗ್ಬೇಕು ಅನ್ಕೊಳ್ತೀರಾ? ಒಂದ್ ವೇಳೆ ನಿಮಗೆ ಇದು ಕ್ಲಿಯರ್ ಆದ್ರೆ ಅಂದ್ರೆ ಮುಂದಿನ 5 ವರ್ಷಗಳ ನಂತರ ನಾನು ಎಲ್ಲಿ ಇರಬೇಕು ಅನ್ನೋದು, ಆಗ ಪ್ರತಿದಿನ ತಮ್ಮ ಡೈಲಿ ಶೆಡ್ಯೂಲ್ ಮೇಲೆ ಕಣ್ಣು ಹಾಯಿಸಿ ಆ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ಅನ್ನೋದನ್ನ ನೋಡಿ. ತಾವು ನಿರ್ಧಾರ ಮಾಡಿರುವ ಗುರಿವರೆಗೆ ತಲುಪಲು ಪ್ರತಿದಿನ ಕೆಲಸ ಮಾಡಿ. ಮತ್ತೆ ನೀವು ಆ ತರ ಆಗ್ಬಹುದು. ಯಾವ ತರ ನೀವು 5 ವರ್ಷದ ನಂತರ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇದನ್ನ ನಾ ಹೇಳ್ತಾ ಇಲ್ಲ, ಸ್ವತಃ ಎಲಾನ್ ಮಸ್ಕ್ ಹೇಳ್ತಾ ಇದ್ದಾರೆ. ನಾವು ಯಾವತ್ತು 5-6 ವರ್ಷಗಳ ಮುಂದೆ ಇರೋದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಏಕೆಂದ್ರೆ ತುಂಬಾ ಜನ ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಇವತ್ತು ಅವರು ಹೇಗೆ ಬದುಕ್ತಾ ಇದ್ದಾರೆ ಅದಕ್ಕೆ ಅವರ ಹಳೆಯ ನಿರ್ಧಾರಗಳೇ ಕಾರಣ. ಈಗ ನೀವೇ ಯೋಚನೆ ಮಾಡಿ, ನಿಮ್ಗೆ ತಾತ್ಕಾಲಿಕ ಮಟೀರಿಯಲ್ ಪ್ರೆಸರ್ ನಲ್ಲಿ ಸಿಕ್ಕಿ ಬೀಳುವುದು ಇದೇನಾ, ಇಲ್ಲ ಕಠಿಣ ಪರಿಶ್ರಮ ಪಟ್ಟು ಮುಂದಿನ 5 ವರ್ಷದಲ್ಲಿ ಬದಲಾವಣೆ ಆಗುವುದು ಇದೇನಾ? ಪಾಯಿಂಟ್ ನಂಬರ್ 3, ಪೇ ದ ಪ್ರೈಸ್. ನೋಡಿ, ಪ್ರತಿಯೊಂದು ವಸ್ತುವಿಗೆ ಬೆಲೆ ಕಟ್ಟಬೇಕಾಗತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಈ ಮಾತು ಗೊತ್ತಿರುತ್ತೆ. ತಮ್ಮನ್ನ ತಮಗೆ ಎಜುಕೇಟ್ ಮಾಡುವುದರಿಂದ, ಇವತ್ತು ಕಷ್ಟ ಪಡೋದ್ರಿಂದ ನಾಳೆ ಸಕ್ಸಸ್ಫುಲ್ ಆಗಬಹುದು ಅನ್ನೋದು. ನೋಡಿ, ಕೇವಲ ಗೊತ್ತಿರೋದೇ ಮುಖ್ಯ ಅಲ್ಲ, ಪ್ರತಿಯೊಂದಕ್ಕೂ ಬೆಲೆ ಕಟ್ಟಬೇಕಾಗತ್ತೆ. ನೀವು ಇವತ್ತು ಹಾಕಿರುವ ಬಟ್ಟೆಗೆ ಬೆಲೆ ಕಟ್ಟಿದ್ದೀರಾ, ಯಾವ ಡಿವೈಸ್ ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದಕ್ಕೂ ಬೆಲೆ ಕಟ್ಟಿದ್ದೀರಾ. ಆಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ. ಅದೇ ತರ ಸಕ್ಸಸ್ ಪಡೆಯಲು ಕೂಡ ಬೆಲೆ ಕಟ್ಟಬೇಕಾಗತ್ತೆ. ಮತ್ತೆ ಆ ಬೆಲೆ ಇರುತ್ತೆ ನಿಮ್ಮ ಹಾರ್ಡ್ ವರ್ಕ್, ಪೇಷನ್ಸ್, ಡಿಸಿಪ್ಲಿನ್. ಸಕ್ಸಸ್ ಪಡೆಯುವವರೆಗೆ
ತಲುಪುವವರೆಗೆ ನೀವು ಮಾಡಿರುವ ಕಷ್ಟವೇ ನೀವು ಕಟ್ಟಿರುವ ಬೆಲೆ ಆಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಸ್ಟಡಿ ಟೈಮ್ ಟೇಬಲ್, ಸ್ಟಡಿ ಟಿಪ್ಸ್ ಫಾಲೋ ಮಾಡೋದಕ್ಕಿಂತ ಮುಂಚೆ ಇದನ್ನ ಅರ್ಥ ಮಾಡಿಕೊಳ್ಳಿ. ಇದೆಲ್ಲದಕ್ಕಿಂತ ಜಾಸ್ತಿ ಆಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ನಿಮ್ಮ ಡಿಸಿಪ್ಲಿನ್ ನಿಂದ ಕೆಲಸ ಮಾಡುವ ರೀತಿ. ಅದಕ್ಕೆ ಕಠಿಣ ಪರಿಶ್ರಮ ಪಡೆದೆ ನೀವು ಏನನ್ನು ಪಡೆಯಲು ಸಾಧ್ಯವೇ ಇಲ್ಲ. ಜಗತ್ತಿನ ಪ್ರಸಿದ್ಧ ಬಾಕ್ಸರ್ ಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಅಲಿ ಹೇಳ್ತಾರೆ, ನನಗೆ ನನ್ನ ಟ್ರೈನಿಂಗ್ ನಿಂದ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಪ್ರತಿಯೊಂದು ಕ್ಷಣದಿಂದ ಬೇಜಾರಾಗ್ತಾ ಇತ್ತು. ಆದರೂ ಕೂಡ ನಾ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಏಕೆಂದ್ರೆ ನನಗೆ ಗೊತ್ತಿತ್ತು ಇವತ್ತು ಮಾಡುವ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮವೇ ನನಗೆ ಮುಂದೆ ಒಂದು ದಿನ ಜಗತ್ತಿನ ಫೇಮಸ್ ಬಾಕ್ಸರ್ ಆಗಿ ಮಾಡುತ್ತೆ ಅನ್ನೋದು. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ಸಕ್ಸಸ್ ಪಡೆಯಲು ಪ್ರತಿದಿನ ಕಷ್ಟ ಪಡಲೇಬೇಕಾಗತ್ತೆ. ಏಕೆಂದ್ರೆ ಸಕ್ಸಸ್ ಪಡೆಯುವುದು ಇಷ್ಟೊಂದು ಸುಲಭ ಆಗಿದ್ರೆ ಇವತ್ತು ಯಾರು ಬೇಕಾದ್ರೂ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾ ಇದ್ರು. ಅದಕ್ಕೆ ನಿರ್ಧಾರ ನೀವೇ ಮಾಡಬೇಕಾಗತ್ತೆ. ನಿಮಗೆ ಒಂದು ಅದ್ಭುತವಾದ ಜೀವನ ಬದುಕಬೇಕಾ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕಾ, ಇಲ್ಲ ಹೀಗೆ ತಾತ್ಕಾಲಿಕ ಖುಷಿ ಹಿಂದೆ ಓಡಾಡ್ತಾ ಇರ್ತೀರಾ ಅನ್ನೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.